ಕೊಟ್ಟವರೇ ಕಾಂಗ್ರೆಸ್ನವರು, ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ವಲ್ಲಭ್ ಭಾಯ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು. ಇಲ್ಲಿನೂ ಕೂಡ ಕೊಂಕಲ್ ನಮ್ಮ ನಾರಾಯಣಪ್ಪ ಅವರಿದ್ರು, ಕೋಲೂರು ಮಲ್ಲಪ್ಪ ಅವರಿದ್ರು. ಅನೇಕ ಜನ ಸ್ವಾತಂತ್ರ್ಯ ಕಾಲದಾಗ ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ, ನೀವು ಮಾಡಿದ್ರಿ. ಪಾಪ ಮೋದಿ ಅಂತೂ ಹುಟ್ಟೇ ಇಲ್ಲ, ಇನ್ನೂ ನಾನು ಹುಟ್ಟಿದ್ದೆ. ನನ್ನ 42, ಅವನ 68 ವರ್ಷ, ನಂದು 78 ನಡೆಯೋದು. ಈಗ ಅದು ನನಗಿನ್ನ ಇನ್ನೂ ಹೆಚ್ಚು ಕಡಿಮೆ 8 ವರ್ಷ 10 ವರ್ಷ ಚಿಕ್ಕ. ಅದು ನಿನ್ನಂತ ಲೆಕ್ಕ ಮಾಡೋದು ಅಂದ್ರೆ ಇದೇನು ಬಾಬುರಾವ್ ಲೆಕ್ಕ ಅಲ್ಲ. ಸೊ ಅದಕ್ಕೆ ದಯವಿಟ್ಟು ನೀವು ಈ ದೇಶಕ್ಕೆ ದುಡಿಯೋರು ನಾವು, ಮಡುವವ್ರು ನಾವು, ಜೀವ ಕೊಟ್ಟವ್ರು ನಾವು. ನಮಗ್ ಕಲಿಸ್ತೀವಿ ದೇಶಭಕ್ತಿ, ದೇಶ ಒಕ್ಕಟ್ಟಿರ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು 32 ಗುಂಡ ತಿಂದು ಪ್ರಾಣ ಬಿಟ್ಟರು. ರಾಜೀವ್ ಗಾಂಧಿ ಅವರು ಈ ದೇಶ ಒಕ್ಕಟ್ಟಿರ್ಲಿ ಅಂತ ಹೇಳಿ ತನ್ನ ಪ್ರಾಣ ಬಿಟ್ಟ. ನೀವು ಬಿಜೆಪಿದವ್ರ ಮನೆ ಬಂದು ನಾಯಿನೂ ಸಾಯಲಿಲ್ಲ ದೇಶಕ್ಕಾಗಿ, ಅವ್ರು ನಮಗೆ ಬುದ್ಧಿ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಯಾರ ಮಾತಿನಲ್ಲಿ ಕೂಡ ಮೋಸ ಹೋಗ್ಬೇಡಿ. ನನ್ನ ಯುವಕರಲ್ಲಿ ನನ್ನ ಮನೆ ಇದೆ. ಯುವಕರಿಗೆ ಬಹಳ ಜನ ತಪ್ಪು ದಾರಿಗೆ ಎಳಿತಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ, ನೀವು ಈ ದೇಶದಲ್ಲಿ ಯಾರು ದುಡಿತಾರೋ, ಯಾರು ಕೆಲಸ ಮಾಡ್ತಾರೋ, ಕೆ.ಎಸ್. ಈಶ್ವರಪ್ಪನವರು ಮಾತನಾಡ್ತಾರೆ ಇದರ ಬಗ್ಗೆ. ಬಿಜೆಪಿಯ ಹಿರಿಯ ನಾಯಕರು. ಈಶ್ವರಪ್ಪನವರೇ ನಮಸ್ಕಾರ, ಹೇಗಿದ್ದೀರಿ ಸರ್? ಚಂದನ್ ಶರ್ಮಾ. ಈಶ್ವರಪ್ಪನವರೇ, ಈಶ್ವರಪ್ಪನವರೇ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ಮತ್ತೆ ಸಂಪರ್ಕ ಮಾಡುವ ಪ್ರಯತ್ನವನ್ನ ಖಂಡಿತವಾಗಿಯೂ ಕೂಡ ನಾವು ಮಾಡೋಣ. ಇಲ್ಲಿ ನಾವು ಗಮನಿಸಬೇಕಾಗಿರುವ ಸುಮಾರು ವಿಷಯಗಳು, ನಾವು ರಾಜ್ಯದ ಜನರ ಮುಂದೆ ಇಡಬೇಕಾಗಿರೋ ಸುಮಾರು ವಿಷಯಗಳನ್ನ ಹೇಳ್ತೀವಿ. ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನ್ನೋದಿದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆದಂತಹ ಒಂದು ಸಂಗ್ರಾಮ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಪಾಪ ವೀರ ಸೇನಾನಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಬಹಳ ಜನ ಹಿರಿಯರು ತಮ್ಮ ಪ್ರಾಣವನ್ನ ಬಲಿದಾನವನ್ನಾಗಿ ಕೊಟ್ಟು ನಮಗೆಲ್ಲರಿಗೂ ಇವತ್ತು ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ಇದನ್ನ ಇವತ್ತು ಯಾವ ಹಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಪಾರ್ಟಿಗಳವರು ಕ್ರೆಡಿಟ್ ತಗೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರಲ್ಲ ಇವರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಕಳೆದ ಕೆಲವು ದಶಕಗಳ ಹಿಂದೆ ಹುಟ್ಕೊಂಡಿದ್ದು ಅದು ಬೇರೆ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಬಹಳ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಕನಸು ಕಂಡಂತ ಕಾಂಗ್ರೆಸ್ ಇದೆಯಲ್ಲ, ಅದು ಬೇರೆ ಅನ್ನೋದನ್ನ ಇವ್ರು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಿರ್ಲಿ, ಆದ್ರೆ ಮಾತನಾಡೋ ಭರದಲ್ಲಿ, ಯಾವುದೋ ಒಂದು ಪಾರ್ಟಿಗೆ ಮೂಲಿಸೋ ಭರದಲ್ಲಿ ಒಂದ್ ನಾಯಿನೂ ಸತ್ತಿಲ್ಲ ಅಂತ ಹೇಳೋ ಸ್ಟೇಟ್ಮೆಂಟ್ಗಳಿದಾವಲ್ಲ, ಬಹಳ ಅಸಹ್ಯ ಅಂತ ನಮಗೆ ಇವತ್ತು ಅನ್ಸುತ್ತೆ. ತುಂಬಾ ಶೇಮ್ಫುಲ್ ನಮಗೆ ಇವತ್ತು ಅಂತ ಅನ್ಸುತ್ತೆ. ಇವ್ರಿಗೆ ಯಾವ್ದಾದ್ರು ಪಾರ್ಟಿ ಬಗ್ಗೆ ಸಮಸ್ಯೆ ಇದ್ರೆ ಮಾತಾಡ್ಕೊಳ್ಳಿ, ಯಾರು ಬೇಡ ಅಂತಂದಿದ್ದು. ಬಟ್ ನಾಯಿನೂ ಸತ್ತಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಪಾರ್ಟಿಯವರದು ಅಂತಂದ್ರೆ ಏನಿತ್ತು? ಪೊಲಿಟಿಕಲ್ ಆಂಬಿಷನ್ಸ್ಗೆ ಇಷ್ಟೊಂದೆಲ್ಲ ಕೆಳಮಟ್ಟ ಕೇಳಿಯೋದ ದೊಡ್ಡ ದೊಡ್ಡ ನಾಯಕರು ಅಂತ ಕಳ್ಸ್ಕೊಳ್ಳೋರು. ಇದ್ರ ಬಗ್ಗೆ ನಾವಿವತ್ತು ಮಾತನಾಡಬೇಕು. ಈಶ್ವರಪ್ಪನವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ, ಬಿಜೆಪಿಯ ಹಿರಿಯ ನಾಯಕರು. ಈಶ್ವರಪ್ಪನವರೇ ನಮಸ್ತೆ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರದೊಂದು ಸ್ಟೇಟ್ಮೆಂಟ್ ನೆನ್ನೆ ಯಾದಗಿರಿಯಲ್ಲಿ ಮಾತಾಡುವಾಗ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಕಾಂಗ್ರೆಸ್ನವರು ಬಲಿದಾನಗಳನ್ನು ಕೊಟ್ಟಿದ್ದೀವಿ, ಬಿಜೆಪಿದೊಂದು ನಾಯಿನೂ ಸತ್ತಿಲ್ಲ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಥ ಮಾತು ಬರುವಂತ ದಿನಗಳು ಆಡಬಹುದು ಅಂತ ಒಂದೇ ಕಾರಣಕ್ಕೆ ಇಂಥ ಕಾಂಗ್ರೆಸ್ ಇರಬಾರ್ದು ಅಂತಾನೆ ಕಾರಣಕ್ಕೆ ಮಹಾತ್ಮ ಗಾಂಧಿ ಇವರು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಅವರು. ಮಹಾತ್ಮ ಗಾಂಧಿ ಅವರು ಇಂಥ ಸ್ವಾರ್ಥಿಗಳು ಕಾಂಗ್ರೆಸ್ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೋಸ್ಕರ ಒದ್ದಾಡ್ತಾರೆ ಅಂತ ಒಂದೇ ಕಾರಣಕ್ಕೆ ಅವತ್ತೇ ಗಾಂಧಿ ಹೇಳಿದ್ರು, ಈ ಕಾಂಗ್ರೆಸ್ ಪಕ್ಷವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂತ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂತ. ಇವ್ರು ಮಾಡ್ಲಿಲ್ಲ, ಸ್ವಾರ್ಥದಿಂದ ತನಕ ಬಂದ್ರು. ಈಗ ದೇಶದ ಜನ ಈ ಕಾಂಗ್ರೆಸ್ ವ್ಯಕ್ತಿಗಳು ಏನು ಕಾಂಗ್ರೆಸ್ ಹೆಸರಿನಲ್ಲಿ ಜೀವನ ಮಾಡ್ತಿದ್ದಾರೆ, ಸ್ವಾರ್ಥಿಗಳಾಗಿದ್ದಾರೆ. ಇವರು ದೇಶದ ಜನ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ. ಬಟ್ ಇವರು
ಹಿರಿಯ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅಂತವರು ಪೊಲಿಟಿಕಲ್ ಗೇನ್ಸ್ಗೋಸ್ಕರ ನಿಮ್ ಪಾರ್ಟಿ ಬಗ್ಗೆ ಅವ್ರಿಗೇನೋ ತೊಂದರೆ ಇದೆ ಅಂತಂದ್ರೆ ಬೈಕಳ್ಳಿ ಬಿಡಿ ಪಾರ್ಟಿನ, ನೀವು ಅವ್ರ ಪಾರ್ಟಿನ ಬೈತೀರಿ, ಅದು ಬೇರೆ ವಿಷಯ. ಹವವರ್ ನಾಯಿನೂ ಸತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು, ಯಾವ್ದೋ ಪ್ರಾಣಿಗೆ ಹೋಲಿಕೆ ಮಾಡೋದು, ಇದೆಲ್ಲ ಸಿಂಧುನ, ಇದೆಲ್ಲ ಸಂಸ್ಕೃತಿಯ, ಇದೆಲ್ಲ. ನಾನು ಅದಕ್ಕೆ ಹೇಳಿದೆ, ಪೊಲಿಟಿಕಲ್ ಗೇನ್ ಅನ್ನೋದಕ್ಕಿಂತನೂ ಸ್ವಾರ್ಥ ರಾಜಕಾರಣ ತಾನೇ ಕೊಡ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ತಾನೇ ಅಧಿಕಾರದ ಕೊಡ್ಬೇಕು ಅನ್ನೋದು ಕೆಲವು ಕಾಂಗ್ರೆಸ್ಸಿಗರು ಈ ರೀತಿ ಪದಗಳೆಲ್ಲ ಬಳಸಿ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡ್ತಾರೆ. ಆ ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಆದ್ರೂ ಸರಿ ಹೋಗುತ್ತೆ. ಹತಾಶರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ಸುತ್ತಾ ನಿಮಗೆ? ಏನ್ ಅನುಮಾನ ಇಲ್ಲ. ಆ ರೀತಿ ಅನೇಕರು, ಖರ್ಗೆ ಒಬ್ಬರೇ ಅಲ್ಲ, ಈ ರೀತಿ ಅನೇಕರು ಕಾಂಗ್ರೆಸ್ ಅಲ್ಲಿ ಕೆಲವರು ಮುಗಿತು ನಮ್ಮ ರಾಜಕೀಯ ಜೀವನ ಅಂತ ಅಂದ್ಕೊಂಡು ಕಾಂಗ್ರೆಸ್ ಸೇರ್ಕೊಂಡು ಇವತ್ತಿನ ತನಕ ಅಧಿಕಾರ ಅನುಭವಿಸಿ ಜನಕ್ಕೆ ಹಾಳು ಮಾಡಿ. ಆಯ್ತು, ಈಗ ಬಿಜೆಪಿ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಸರ್. ಬಿಜೆಪಿ ಪ್ರತಿಪಕ್ಷವಾಗಿ ಸಮರ್ಥವಾಗಿರುವ ಸಂವಿಧಾನಬದ್ಧ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅಂತ ಬಹಳ ಜನ ಹೇಳ್ತಿರುವಾಗ ಈ ತರದ ಸ್ಟೇಟ್ಮೆಂಟ್ ಗಳಿಗೆ ಬಿಜೆಪಿಯ ಮುಂದಿನ ಕಾರ್ಯ ಯೋಜನೆಗಳು ಏನು? ನಾನು ಹೇಳ್ತೀನಲ್ಲ, ಜನರ ಅಪೇಕ್ಷೆಗೆ ತಕ್ಕಂತೆ ರಾಜಕೀಯ ಮಾಡಬೇಕು, ಅದು ಬಿಟ್ಟು ರಾಜಕಾರಣ ಅಲ್ಲ. ಜನ ಏನ್ ಅಪೇಕ್ಷೆ ಪಡ್ತಾರೆ ಆ ಪ್ರಕಾರ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ಉಳಿಯಲಿಕ್ಕೆ ಏನ್ ಬೇಕಾ ಅದಕ್ಕೆ ಪ್ರಯತ್ನ ನಡೆಸ್ತೇವೆ. ಇಲ್ಲ ಅಂದ್ರೆ ಹೆಂಗೆ ಕಾಂಗ್ರೆಸ್ ರಾಜ್ಯದ ಜನ ತಿರಸ್ಕಾರ ಮಾಡ್ತಾ ಇದಾರೆ, ನಾವು ಸರಿಯಾಗಿ ಆದಿತ್ಯ ಹೋಗ್ಲಿಲ್ಲ ಅಂದ್ರೆ ನಾವೇ ಮೇಲಿಂದ ಹೇಳ್ದವರಲ್ಲ, ನಾವು ತಪ್ಪು ಮಾಡಿ ಜನರು ಕೂಡ ತಿರಸ್ಕಾರ ಮಾಡ್ತಾರೆ. ಹಾಗಾಗಿ ಜನರ ಭಾವನೆಗೆ ತಕ್ಕಂತೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಸ್ವರ್ಗದಲ್ಲಿರಂತ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರೆಲ್ಲರೂ ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದನ್ನು ನಾವು ನಡ್ಕೊಂಡ್ರೆ, ಎಲ್ಲ ರಾಜಕೀಯ ಪಕ್ಷ ನಡ್ಕೊಂಡ್ರೆ ನಿಜಕ್ಕೂ ಆಗ ದೇಶ ಜನ ಮೆಚ್ತಾರೆ. ಓಕೆ, ಸರಿ ಸರ್, ಥ್ಯಾಂಕ್ ಯು, ನಮಸ್ಕಾರ. ಇದು KS ಈಶ್ವರಪ್ಪನವ್ರ ಮಾತುಗಳು. ಇಲ್ಲಿ ನಾವು ಬಿಜೆಪಿಯವ್ರ ಬಗ್ಗೆನೂ ಒಂದಷ್ಟು ವಿಷಯಗಳನ್ನ ಮಾತನಾಡಬೇಕು. ಇಲ್ಲಿ ಬಿಜೆಪಿಯೋ ಕಾಂಗ್ರೆಸ್ಸೋ ಇನ್ನೊಂದು ಪಾರ್ಟಿನೋ JDS ಅದು ಯಾವುದೋ ಅಲ್ಲ. ಇಲ್ಲಿ ನಾವಿಲ್ಲಿ ನೇರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ದಿ ಚಾಯ್ಸ್ ಆಫ್ ವರ್ಡ್ಸ್ ಆಫ್ ದೀಸ್ ಪೀಪಲ್, ದಿ ಚಾಯ್ಸ್ ಆಫ್ ವರ್ಡ್ಸ್ ಆಫ್ ದೀಸ್ ಪೀಪಲ್. ಎಲ್ಲಾ ರಾಜಕೀಯ ನಾಯಕರ ಬಗ್ಗೆನೂ ನಾವಿವತ್ತು ಚರ್ಚೆ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನ್ನೋದು ಸಾವಿರಾರು ಜನರ ಬಲಿದಾನಗಳ ಸಂಕೇತ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ಸುಮಾರು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ನೀವೆಲ್ಲ ಬಹಳ ಮುಕ್ತವಾಗಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಥವಾ ನ್ಯೂಸ್ ನೋಡ್ತಾ ಇದ್ದೀರಿ, ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ನಮ್ಮ ಹಿರಿಯರು ಹೋರಾಟ ಮಾಡಿದಂತ ಪ್ರತಿಫಲದ ಸಾಕ್ಷಿ ಅದು. ಒಬ್ರು ಮಾಡಿದ್ದೋ ಇಬ್ಬರು ಮಾಡಿದ್ದೋ ಅಲ್ಲ, ಬಹಳ ಜನ ವೀರ್ ಸಾವರ್ಕರ್ ಅಂತವ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು, ಹೀಗೆ ಬಹಳ ಜನ, ಬಾಲಗಂಗಾಧರ ತಿಲಕ್ ಅಂತವ್ರು, ರಾಜಾರಾಮ್ ಮೋಹನ್ ರಾಯ್ ಅಂತವ್ರು, ಭಗತ್ ಸಿಂಗ್ ರಂತವ್ರು, ಬಹಳ ಜನ ಹೋರಾಟಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿತ್ತು. ಆದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರವರ ಪಾರ್ಟಿಗಳ ಕ್ರೆಡಿಟ್ ತಗೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನೋ ಸಮಸ್ಯೆ ಇತ್ತು ಮೋದಿ ಅವ್ರ ಬಗ್ಗೆ, ಇವರು ಅಟ್ಯಾಕ್ಗಳನ್ನ ಅಥವಾ ಸರ್ಜಿಕಲ್ ಸ್ಟ್ರೈಕ್ಗಳನ್ನ ಪೊಲಿಟಿಕಲಿ ಬಳಸ್ಕೊಳ್ತಿದ್ದಾರೆ, ದೇಶಭಕ್ತಿ ಬಗ್ಗೆ ಪಾಠ ಮಾಡ್ತಾರೆ, ಹಾಗೆ ಹೀಗೆ ಅಂತ ಇವರಿಗೆಲ್ಲ ಇದೆ ಕಾಂಗ್ರೆಸ್ನವರಿಗೆ. ಸರಿ, ಅದು ಅವ್ರ ನಿಲುವು. ನನಗೆ ಅಥವಾ ನಮಗೆ ಅದರ ಬಗ್ಗೆ ತಕರಾರುಗಳು ಖಡಾಖಂಡಿತವಾಗ್ಲೂ ಕೂಡ ಇಲ್ಲವೇ ಇಲ್ಲ. ಆದರೆ ಮಾತನಾಡೋ ಭರದಲ್ಲಿ ಸಿಂಗುಲರ್ ಅಲ್ಲಿ ಪ್ರಧಾನಿ ಬಗ್ಗೆ ಮಾತಾಡೋದು, ಅವನು ಇವನು ಅಂತ ಮಾತಾಡೋದು, ಕಾಂಗ್ರೆಸ್ನವರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು ಅಂತ ಹೇಳೋದು ಸರಿ. ಮಹಾತ್ಮ ಗಾಂಧೀಜಿಯವರ ಪೊಲಿಟಿಕಲ್ ಮೂವ್ಮೆಂಟ್ ಅಲ್ಲ, ಅದು ನ್ಯಾಷನಲ್ ಮೂವ್ಮೆಂಟ್ ಮತ್ತು ಸ್ವಾತಂತ್ರ್ಯದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಫ್ ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಮಟ್ಟದ ಹೋರಾಟಗಳಾಗೋಗಿದ್ದಾವೆ, ಒಪ್ಕೊಳ್ಳೋಣ. ಬಟ್ ದಿಸ್ ಈಸ್ ದಿ ಪೊಲಿಟಿಕಲ್ ಔಟ್ಫಿಟ್ ಆಫ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರದ್ದು ಅಂತ ಮಾಡ್ಕೊಂಡ್ರು. ಮಹಾತ್ಮ ಗಾಂಧೀಜಿಯವರ ಕನಸಿನ ಕಾಂಗ್ರೆಸ್ಸಿನ ಹೋರಾಟಕ್ಕೂ ಈ ಪೊಲಿಟಿಕಲ್ ಔಟ್ಫಿಟ್ಗೂ ಅಜಗಜಾಂತರ ಇದೆ. ಆಯ್ತು ಸ್ವಾಮಿ, ಬಿಜೆಪಿಯವ್ರು ಏನು ಮಾಡಿಲ್ಲ ಅಂತ ಅನ್ಕೊಳ್ಳಿ, ಬಿಜೆಪಿಯವರಿಂದ ನಮಗೇನಾಗಬೇಕಾಗಿಲ್ಲ, ಐ ಡೋಂಟ್ ಬಿಲಾಂಗ್ ಟು ಬಿಜೆಪಿ. ಆದ್ರೆ ಮಾತನಾಡುವಾಗ ನಾಯಿ ಸತ್ತಿಲ್ಲ ಸ್ವಾತಂತ್ರ್ಯದಲ್ಲಿ, ಒಂದು ಕುರಿ ಸತ್ತಿಲ್ಲ, ಒಂದು ಇರುವೆ ಸತ್ತಿಲ್ಲ, ಜಿರಳ ಸತ್ತಿಲ್ಲ, ಬೇಕಾ ನಿಮಗೆ ಈ ತರ ಸ್ಟೇಟ್ಮೆಂಟ್ಗಳು? ದಿಸ್ ಇಸ್ ವಾಟ್ ಐ ಕಂಡಮ್ ವೆರಿ ಸ್ಟ್ರಾಂಗ್ಲಿ. ಗೋ ಮಧುಸೂದನ್ ಮಾತನಾಡ್ತಾರೆ, ಬಿಜೆಪಿಯ ವಕ್ತಾರರು. ಸರ್ ನಮಸ್ತೆ, ಚಂದನ್ ಶರ್ಮಾ. ನಮಸ್ಕಾರ ಸರ್, ಚಂದನ್ ಶರ್ಮಾ ಅವರು ನಮಸ್ಕಾರ. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನಿಮ್ಗೆ. ಇದು ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಇದು 2ನೇ ಬಾರಿನೋ 3ನೇ ಬಾರಿನೋ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಅವರು.
ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಿನ್ನೆ ಇನ್ನೂ ಮಾತಾಡ್ತಾ ಒಂದ್ ಮಾತು ಹೇಳಿದ್ರು. ಅವರು ಮೋದಿ ಹುಟ್ಟಿರ್ಲಾರಿ ಸ್ವಾತಂತ್ರ್ಯ ಬಂದಾಗ ನಾನ್ ಹುಟ್ಟಿದ್ದೇರಿ ಅಂತಂದ್ರು. ಇವ್ರು ಹುಟ್ಟಿದ್ರು ನಿಜ, ಅವ್ರು ಚಡ್ಡಿ ಕಟ್ಟಕ್ಕೂ ಬರ್ತಾ ಇರಲ್ಲ ಇವ್ರಿಗೆ ಅವಾಗ. ಆದ್ರೆ ಇತಿಹಾಸ ಏನ್ ಗೊತ್ತಿದೆ ಇವ್ರಿಗೆ, RSS ಇತಿಹಾಸ. 1925ನೇ ಇಸ್ವಿನಲ್ಲಿ RSS ನ ಪ್ರಾರಂಭ ಮಾಡಿದ್ದು ಡಾಕ್ಟರ್ ಕೇಶವರಾವ್ ಬಲರಾಮ್ ಪಂತ್ ಹೆಡ್ಗೇವಾರ್ ಅಂತ ಅನ್ನುವಂಥವ್ರು. ನಾಗಪುರದಲ್ಲಿ ಪ್ರಾರಂಭ ಆಗಿದ್ದು. ಅವರು ಅವತ್ತಿನ ಕಾಂಗ್ರೆಸ್ಸಿನ ಸೆಂಟ್ರಲ್ ಪ್ರಾವಿನ್ಸಸ್ ಅಂಡ್ ಬಿರಾರ್ ಅಂತ ಇತ್ತು, ಇವತ್ತಿನ ಮಧ್ಯಪ್ರದೇಶ ಮತ್ತು ಇವತ್ತಿನ ನಾಗಪುರ ಪ್ರಾಂತ ಸೇರಿದಂತಹದ್ದು. ಅದಕ್ಕೆ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿದ್ರು ಅವರು. ಅವತ್ತು ನಾಗಪುರದ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಯಂ ಸೇವಕರನ್ನ ಸಂಘಟನೆ ಮಾಡಿದಂತ ಇಡೀ ಅಧಿವೇಶನವನ್ನ ನಡೆಸಿದಂತ ಅವರು ಡಾಕ್ಟರ್ ಹೆಡ್ಗೇವಾರ್ ಅವರು. ಜಂಗಲ್ ಸತ್ಯಾಗ್ರಹದಲ್ಲಿ, ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು 6 ತಿಂಗಳು 1 ವರ್ಷ ಜೈಲಿನಲ್ಲಿದ್ರು ಡಾಕ್ಟರ್ ಹೆಡ್ಗೇವಾರ್. ಇದು ಕಾಂಗ್ರೆಸ್ನವರೇ ಪ್ರಾರಂಭ ಮಾಡಿದಂತ ಸಂಘಟನೆ RSS. ಏನ್ ಗೊತ್ತಿದೆ ಇತಿಹಾಸ ಅವ್ರಿಗೆ, ಏನ್ ಗೊತ್ತಿದೆ ಅವ್ರಿಗೆ ಇತಿಹಾಸ. ಆದ್ರೆ ಅವ್ರಿಗೆ ಗೊತ್ತಿರೋ ಇತಿಹಾಸ ಯಾವುದು? ಒಂದೇ ಒಂದು, ನೆಹರು, ಗಾಂಧಿ, ಆ ನಂತರದಲ್ಲಿ ಬಂದಿರುವಂತ, ಈಗ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಂದಿರುವಂತ ಕಾಂಗ್ರೆಸ್. ಯಾವ ಕಾಂಗ್ರೆಸ್ನ ಗಾಂಧಿ ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು ಆ ಕಾಂಗ್ರೆಸ್ ಮಾತ್ರ ಅವ್ರಿಗೆ ಗೊತ್ತಿರೋದು. ಅದಕ್ಕೆ ಮುಂಚಿನ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಸರ್ದಾರ್ ಪಟೇಲ್ ಅವ್ರ ಕಾಂಗ್ರೆಸ್ ಗೊತ್ತಿಲ್ಲ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವ್ರ ಕಾಂಗ್ರೆಸ್ ಗೊತ್ತಿಲ್ಲ ಅವ್ರಿಗೆ. ಗೋಖಲೆ ಅವ್ರ ಕಾಂಗ್ರೆಸ್ ಗೊತ್ತಿಲ್ಲ ಅವ್ರಿಗೆ. ಯಾವ ಗೊತ್ತಿದೆ ಈಗ ಅವ್ರಿಗೆ? ಅವ್ರಿಗೆ ಗೊತ್ತಿರುವಂತದ್ದು ರೂಲಿಂಗ್ ಕಾಂಗ್ರೆಸ್, ಆಡಳಿತ ಕಾಂಗ್ರೆಸ್. ಯಾವುದು ದೇವರಾಜ ಅರಸು ಪ್ರಾರಂಭ ಮಾಡಿದ್ರು, ಕಾಂಗ್ರೆಸ್ ಸಂಘಟನೆಯನ್ನ ಒಡೆದು ಇಂದಿರಾ ಗಾಂಧಿ ಅವರು ಏನ್ ಪ್ರಾರಂಭ ಮಾಡಿದ್ರು, ರೂಲಿಂಗ್ ಕಾಂಗ್ರೆಸ್ ಅಂತ ಹೇಳಿ, ಸಂಸ್ಥಾ ಕಾಂಗ್ರೆಸ್ ಅಂತ ಹೇಳಿ, ಅವಾಗಿಂದ ಮಾತ್ರ ಅವ್ರಿಗೆ ಗೊತ್ತಿರೋದು. ಅದ್ರ ಹಿಂದಿನ ಇತಿಹಾಸವೇ ಗೊತ್ತಿಲ್ಲ ಅವ್ರಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಖರ್ಗೆ ಅವ್ರಿಗೆ ಇನ್ನು ಮುಂದಕ್ಕೆ ನಾವು ಮರ್ಯಾದೆಯಿಂದ ಮಾತಾಡಬೇಕಾದ್ರೆ ಅವರು ಎಲ್ಲ ಇತಿಹಾಸವನ್ನು ತಿಳ್ಕೊಂಡು ಮಾತನಾಡೋದು ಒಳ್ಳೇದು ಅಂತ ಹೇಳಿ ಹೇಳ್ಬೇಕು. ಆದರೆ ಇಲ್ಲಿ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿರೋದು ನಿಮಗೆ ಬಹಳ ಮುಖ್ಯವಾಗಿ. ನೋಡಿ, ಮಹಾತ್ಮ ಗಾಂಧೀಜಿಯವರ ಕನಸಿನ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ನ ಕಾಂಗ್ರೆಸ್ಸಿಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪೊಲಿಟಿಕಲ್ ಔಟ್ಫಿಟ್ಗೂ ಅಜಗಜಾಂತರ ಇದೆ ಅನ್ನೋದು ನೀವು ಹೇಳಿದ್ರೆ ಸುಸ್ಪಷ್ಟ, ನಾನು ಒಪ್ಕೊಳ್ತೀನಿ. ಆದರೆ ಒಂದು ಪಾರ್ಟಿ ಎಲೆಕ್ಷನ್ ನ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕ್ರೆಡಿಟ್ ತಗೊಳ್ಳುವಾಗ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಅನ್ನುವಾಗ ಬೇಕಾದ್ರೆ ಮಾಡ್ಕೊಳ್ಳಿ, ಫೈನ್, ಡಿಬೇಟ್ ಮಾಡೋಣ, ಡಿಸ್ಪ್ಯೂಟ್ ಮಾಡೋಣ. ಬಟ್ ಒಂದು ಪಾರ್ಟಿಯ ಬಗ್ಗೆ ಮಾತನಾಡ್ತಾ ಒಂದ್ ನಾಯಿ ಸತ್ತಿಲ್ಲ ಅಂತ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟು ನಾನು ಒಂದ್ ಹೇಳ್ತಾ ಇರುವಂತದ್ದು, ಇನ್ನೂ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ಮಾತು ಹೇಳಿದ್ದಾರೆ ಅವರು. ಸ್ವಾತಂತ್ರ್ಯದಲ್ಲಿ ಬಿಜೆಪಿ ಅವರ ಒಂದು ನಾಯಿನೂ ಸತ್ತಿಲ್ಲ ಅಂತ. ಹೌದು ಸ್ವಾಮಿ, ನಾವು ಹುಟ್ಟೇ ಇರಲಿಲ್ಲ. ನಾವು ಹುಟ್ಟಿದ್ದೆ 1952ರಲ್ಲಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ನೇ ಇಸ್ವಿನಲ್ಲಿ. 51ರಲ್ಲಿ ಜನಸಂಘ ಪ್ರಾರಂಭವಾಯಿತು. 52ರಲ್ಲಿ ನಾವು ಮೊಟ್ಟ ಮೊದಲ ಚುನಾವಣೆಯನ್ನು ಕಂಡಿದ್ದು. ನಿಮ್ ಕಾಂಗ್ರೆಸ್ ಮುಂಚೆ ಹುಟ್ಟಿತ್ತು, ಯಾಕೆಂದ್ರೆ ಬ್ರಿಟಿಷರು ಹುಟ್ಟಿಸಿದಂತ ಕಾಂಗ್ರೆಸ್ ಅದು. ಬ್ರಿಟಿಷರು ಹುಟ್ಟಿದಂತ ಕಾಂಗ್ರೆಸ್, ಕಾಂಗ್ರೆಸ್ಗೆ ಗುಲಾಮವಾಗಿದ್ದಂತ ಕಾಂಗ್ರೆಸ್. ಇಂಥ ಕಾಂಗ್ರೆಸ್ನ ಗುಲಾಮ ಕಾಂಗ್ರೆಸ್ ಅನ್ನ ಅವರು ಈಚೆ ತೆಗೆದುಕೊಂಡ್ಬಂದು ಸ್ವಾತಂತ್ರ್ಯ ಹೋರಾಟದ ಕಾಂಗ್ರೆಸ್ ಅನ್ನ ಮಾಡಿದ್ರೆ ಅದು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಸೇರ್ಬೇಕಾದಂತ ಕ್ರೆಡಿಟ್ ಅದು. ಆದ್ರೆ ತಿಲಕರ ಕಾಂಗ್ರೆಸ್ನ ಎಲ್ಲಿ ಉಳಿಸ್ಕೊಂಡ್ರು ಇವರು? ತಿಲಕರ ಕಾಂಗ್ರೆಸ್ ನಲ್ಲಿ ಈ ದೇಶದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ನಡೀತಾ ಇತ್ತು. ತಿಲಕರ ಕಾಂಗ್ರೆಸ್ ನಲ್ಲಿ ಈ ದೇಶದಲ್ಲಿ ಗಣಪತಿ ಹಬ್ಬವನ್ನ ಸಾರ್ವಜನಿಕವಾಗಿ ಆಚರಣೆ ಮಾಡುವಂತದ್ದು ಪ್ರಾರಂಭ ಮಾಡಿದ್ರು. ಇವ್ರು ಶಿವಾಜಿ ಹೆಸರಾಗ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಇವ್ರು ಅಫ್ಜಲ್ ಖಾನ್ ಅಪ್ಪ ಅಂತ ಅನ್ಕೊಂಡು ಕೂತಿರುವಂತ ಜನ ಇವರು. ಇವ್ರು ಶೈಸ್ತೆ ಖಾನ್ ಜ್ಞಾಪಿಸ್ಕೋತಾರೆ, ಔರಂಗಜೇಬನ್ ಜ್ಞಾಪಿಸ್ಕೋತಾರೆ, ಬಾಬರ್ನ ಜ್ಞಾಪಿಸ್ಕೋತಾರೆ, ಹುಮಾಯೂನ್ನ ಜ್ಞಾಪಿಸ್ಕೋತಾರೆ, ಅಕ್ಬರ್ನ ಜ್ಞಾಪಿಸ್ಕೋತಾರೆ. ಇವ್ರು ಶಿವಾಜಿ ಜ್ಞಾಪಿಸ್ಕೋತಾರೇನ್ರಿ? ರಾಣಾ ಪ್ರತಾಪ್ ಸಿಂಹನ್ ಜ್ಞಾಪಿಸ್ಕೋತಾರೇನ್ರಿ ಇವರು? ಗುರು ಗೋವಿಂದ ಸಿಂಹನ್ ಜ್ಞಾಪಿಸ್ಕೋತಾರೇನ್ರಿ ಇವರು? ಇವ್ರಿಗೆ ಭಗತ್ ಸಿಂಗ್ ಬೇಡ, ರಾಜ್ಗುರು ಬೇಡ, ಸುಖದೇವ್ ಬೇಡ, ಬೇರೆ ಯಾವ್ದು ಬೇಡ ರೀ. ಜಲಿಯಾವಾಲಾ ಬಾಗ್ ನಲ್ಲಿ 2019 ಈಗ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ 100 ವರ್ಷ ಆಯ್ತು ಜಲಿಯಾವಾಲಾ ಬಾಗ್ ಆ ಒಂದು ಮಾರಣ ಹೋಮ ನಡೆದಿದ್ದು. ಆ ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಯಾಕ್ರಿ ಹೋಗಿಲ್ಲ? ರಾಹುಲ್ ಗಾಂಧಿ ಜೊತೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ.
ಇವ್ರಿಗೆ ಸ್ವಾತಂತ್ರ್ಯದ ಬೆಲೆ ಏನ್ ಗೊತ್ತು ಇವ್ರಿಗೆ? ಕಾಂಗ್ರೆಸ್ನವ್ರಿಗೆ ಸತ್ತೋರು ಸತ್ರು, ತ್ಯಾಗ ಮಾಡಿದವ್ರು ಮಾಡಿದ್ರು. ಇವರು ಲಪಟಾಯಿಸ್ಕೊಂಡು ಲೂಟಿ ಹೊಡ್ಕೊಂಡು ದೇಶನ ಕೊಳ್ಳೆ ಹೊಡ್ಕೊಂಡು ಬಂದಿರುವಂತ ಕಳ್ಳರ ಕಾಂಗ್ರೆಸ್ ಇದು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ಬೇಲ್ ಮೇಲಿದ್ದಾರೆ, ಈ ಹಿಂದಿನ ಕಾಂಗ್ರೆಸ್ ಅಧ್ಯಕ್ಷರು ಬೇಲ್ ಮೇಲಿದ್ದಾರೆ. ಸೋನಿಯಾ ಗಾಂಧಿ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಮತ್ತೆ ಕಾಂಗ್ರೆಸ್ ಅಳಿಯ ರಾಬರ್ಟ್ ವಾಡ್ರಾ ಬೇಲ್ ಮೇಲಿದ್ದಾರೆ ಇವತ್ತು. ಕಳ್ಳರ ಕಾಂಗ್ರೆಸ್ ಇದು. ಥ್ಯಾಂಕ್ ಯು ಗೋ ಮಧುಸೂದನ್ ಅವರ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು. ಬಹಳ ನೋವು ಅನ್ಸೋದೇನು ಅಂತಂದ್ರೆ ಇದೇ ವಿಷಯಗಳು ಬಹಳ ಅಸಹ್ಯ ಅಂತ ಅನ್ಸೋದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆನೂ ಇಂಥ ವಿಷಯಗಳು. ಪೊಲಿಟಿಕಲ್ ಗೇನ್ಸ್ಗೋಸ್ಕರ ಏನೋ ಒಂದಿಷ್ಟು ವೋಟ್ಗಳು ಬರ್ತವೆ ಅನ್ನೋದಕ್ಕೋಸ್ಕರ ಮುತ್ಸದ್ದಿ ರಾಜಕಾರಣಿಗಳೂ ಕೂಡ ನಾಲಿಗೆ ಹರಿಬಿಡುವ ಸಂಸ್ಕೃತಿಗೆ ಅವರು ತೊಡಗಿಸಿಕೊಂಡು ಬಿಟ್ಟರೆ ಇದಕ್ಕಿಂತ ದುರ್ದೈವ್ಯ, ಇದಕ್ಕಿಂತ ಅಸಹ್ಯ, ಇದಕ್ಕಿಂತ ಪರಮ ನೀಚತನ ಬೇರೆ ಯಾವುದಾದ್ರೂ ನಿಮ್ಗೆ ಕಾಣಿಸಿಗೋದಕ್ಕೆ ಇದೆಯಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ವಿ ವಾಂಟ್ ಟು ಆಸ್ಕ್ ಟುಡೇ. ನಿಮಗೆ ಬಿಜೆಪಿಯವರ ಮೇಲೆ ಏನಾದರೂ ತೊಂದರೆ ಇದೆಯಾ? ಬೈಕಳಿ ಬಿಜೆಪಿಯವ್ರನ್ನ. ಯಾರು ಬೇಡ ಅಂತಂದವರು? ತಡೆದ್ರ ನಾವೇನಾದರೂ? ಬಿಜೆಪಿಯವರು ಪರಮ ಸತ್ಯಸಂಧರು ಅಂತ ನಾವೇನಾದರೂ ನಿಮ್ಮ ಮುಂದೆ ಬಂದ್ಬಿಟ್ಟು ಬೋರ್ಡ್ ಇಟ್ವಾ? ಅಥವಾ ಬಿಜೆಪಿಯವರು ಮಾಡಿದ್ದೆಲ್ಲ ಅತ್ಯಂತ ಸುಸಂಸ್ಕೃತದ ಕೆಲಸ ಅಂತ ನಾವೇನಾದರೂ ನಿಮ್ಮ ಮುಂದೆ ಬಂದ್ವಾ? ಇಲ್ವಲ್ಲ. We will never do it as an individual channel. We will never do it, and as a channel with national interest, we will never do it. ಖಂಡಿತ ಮಾಡೋದಿಲ್ಲ ನಾವು ಅದನ್ನ. ತೊಂದರೆ ಇದೆಯಾ? ಬೈಕೊಳ್ಳಿ, ಯಾರು ಬೇಡ ಅಂತಂದವ್ರು ನಿಮಗೆ. ಬಿಜೆಪಿಗೆ ಬೈಕೊಳ್ಳಿ, JDS ಬೈಕೊಳ್ಳಿ, JDUಗೆ ಬೈಕೊಳ್ಳಿ, SPಗೆ ಬೈರಿ, BSPಗೆ ಬೈರಿ, ನಿಮ್ಮ ಪಾರ್ಟಿಯಲ್ಲಿ ಇರೋರಿಗೆ ಬೈಕೊಳ್ಳಿ, ಯಾರು ಬೇಡ ಅಂತಂದವ್ರು ನಿಮಗೆ. ದಟ್ ಈಸ್ ನಾಟ್ ದಿ ಕ್ವಶನ್. ಯು ಕ್ಯಾನ್ ಕ್ವಶನ್ ಎನಿವನ್. ನಿಮ್ಗೆ ಬಿಟ್ಟಿದ್ದು ವಿಷಯ, ನಿಮಗೆ ಕೊಟ್ಟಂತ ಅಧಿಕಾರ ಅದು ಪ್ರಭುತ್ವ, ನಿಮಗೆ ಕೊಟ್ಟಂತ ಸ್ವಾತಂತ್ರ್ಯ ಅದು ಪ್ರಭುತ್ವ, ಪ್ರಜೆಯ ಪ್ರಭುತ್ವ. ಆದರೆ ಮಾತನಾಡುವಾಗ ಬಿಜೆಪಿದ ನಾಯಿ ಸತ್ತಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ, ಇನ್ನೊಂದು ಯಾವುದೋ ಪಾರ್ಟಿದು ಇನ್ನೊಂದು ಏನೋ ಸತ್ತಿಲ್ಲ, ಇನ್ನೊಂದು ಪಾರ್ಟಿದ ಹೆಗಣ ಸತ್ತಿಲ್ಲ, ಇನ್ನೊಂದು ಪಾರ್ಟಿ ಜಿರಳೆ ಸತ್ತಿಲ್ಲ. ವಾಟ್ ಆರ್ ಯು ರೆಫರಿಂಗ್ ಟು ಅಂಡ್ ಟು ಹೂಮ್ ಆರ್ ಯು ರೆಫರಿಂಗ್ ಟು? ಅರ್ಥ ಆಗ್ತಿಲ್ಲ ನಮಗೆ ಇದು ಯಾವುದೂ. ಏನು ಹೀಗಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡವರನ್ನ ನೀವು ಯಾರಿಗಾದ್ರೂ ಹೋಲಿಸ್ತಿದ್ದೀರಾ? ಭಾಳ ಅಸಹ್ಯ ಅಂತ ಅನ್ಸುತ್ತೆ ಇದು, ಮತ್ತು ಭಾಳ ನೋವು ಅಂತ ಅನ್ಸುತ್ತೆ ನನಗೆ, ಭಾಳ ಖೇದಕರ ಅಂತ ಅನ್ಸುತ್ತೆ ನಮಗೆ. ಇವತ್ತು ರಕ್ತ ತರ್ಪಣ ಮಾಡಿ ಜನ ಇವತ್ತು ಹೋರಾಟ ಮಾಡಿದ್ದಾರೆ. ಮತ್ತು ಮಹಾತ್ಮ ಗಾಂಧೀಜಿ ಅಂತ ರಾಷ್ಟ್ರಪಿತ, ನಮ್ಮ ದೇಶ ಕಂಡಂತ, ಇಡೀ ವಿಶ್ವ ಕಂಡಂತ ಮಹಾನ್ ಶಾಂತಿದೂತ ಇವತ್ತು ಹೋರಾಟ ಮಾಡಿದ್ದಾರೆ. ಏನ್ ಮಾತಾಡ್ತೀರಿ? ಸತೀಶ್ ರೆಡ್ಡಿ ಮಾತನಾಡ್ತಾರೆ, ಬಿಜೆಪಿಯ ಬೊಮ್ಮನಹಳ್ಳಿಯ ಶಾಸಕರು. ನಮಸ್ಕಾರ ಸತೀಶ್ ರೆಡ್ಡಿ ಅವರೇ, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ. ನಮಸ್ಕಾರ ಹೇಳಿ ಸರ್. ಹೇಗಿದ್ರಿ? ಓಕೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಒಂದು ಸ್ಟೇಟ್ಮೆಂಟು, ಬಿಜೆಪಿಯಿಂದ ಒಂದು ನಾಯಿನೂ ಸತ್ತಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತ. ನಿಮ್ ರಿಯಾಕ್ಷನ್ ಏನಿದಕ್ಕೆ? ಈ ದೇಶದ ಸ್ವಾತಂತ್ರ್ಯಕ್ಕೆ ಇಡೀ ದೇಶ ಒಂದಾಗಿ ಅವತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥದ್ದು. ಖರ್ಗೆ ಅವರು ಯಾರು ಹೋಗಿ ಅವತ್ತೇನು ಹೋರಾಟ, ಏನೇನು ಹೋರಾಟ ಆಗಿದೆ ಅದು ಖರ್ಗೆ ಅವರು ಮಾತ್ರ ಹೋರಾಟ ಮಾಡಿದ್ದಲ್ಲ, ಕಾಂಗ್ರೆಸ್ ಮಾತ್ರ ಹೋರಾಟ ಮಾಡಿದ್ದಲ್ಲ. ಇಡೀ ಅವತ್ತು ದೇಶ ಒಟ್ಟಾಗಿ ಸೇರಿ ಮಾಡಿದಂತದ್ದು ಹೋರಾಟ. ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಇವತ್ತು ಮಾತಾಡ್ತಾರೆ ಅಂದ್ರೆ ಅವರು ಇಷ್ಟು ದೊಡ್ಡ ನಾಯಕರಾಗಿ ತುಂಬಾ ಕೀಳು ಮಟ್ಟದ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಹತಾಶರಾಗಿದ್ದಾರೆ. ಈ ಸರಿ ಚುನಾವಣೆ ಸೋಲ್ತೇವೆ ಅನ್ನೋ ಒಂದು ಇದ್ರಲ್ಲಿ ಹತಾಶರಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಬ್ಬ ಹಿರಿಯ ನಾಯಕ ಈ ರೀತಿ ಕೀಳು ಮಟ್ಟದ ಹೇಳಿಕೆ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸತೀಶ್ ರೆಡ್ಡಿ ಅವರೇ. ರೇಣುಕಾಚಾರ್ಯ ಮಾತನಾಡ್ತಾರೆ, ಶಾಸಕರು. ನಮಸ್ಕಾರ ರೇಣುಕಾಚಾರ್ಯ ಅವರೇ. ಚಂದನ್ ಶರ್ಮಾ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಗೊತ್ತಾಯ್ತು ನಿಮ್ಗೆ ಅನ್ಕೊಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಕಾಂಗ್ರೆಸ್ ಅಲ್ಲ, ನಕಲಿ ಕಾಂಗ್ರೆಸ್ಸಿನ ಮುಖಂಡರು. ಅವ್ರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ, ಹತಾಶ ಮನೋಭಾವದಿಂದ ಮುಖ್ಯವಾಗಿ ಮಾತಾಡ್ತಿದ್ದಾರೆ. ಹಿರಿಯರು ಅರ್ಥ ಮಾಡ್ಕೋಬೇಕು. ದೇಶ ಪ್ರೇಮ ಅಂದ್ರೆ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ, ಸಂಘ ಪರಿವಾರ. ಇವರು ಸೋಲಿನ ಭೀತಿಯಿಂದ ಆ ರೀತಿ ಮಾತಾಡ್ತಿದ್ರೆ, ಇವರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿಲ್ಲ, ಮಾತಾಡ್ತಿರೋದು ಯಾವ್ದು ನೈತಿಕ ಇಲ್ಲ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು, ತುಷ್ಟೀಕರಣ ಮಾಡಿದ್ರು, ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡಕೊಡ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇವ್ರಿಗೆ ಯಾವ ನೈತಿಕ ಆಗ್ತಿಲ್ಲ ಮಾತಾಡಕ್ಕೆ ಬಿಜೆಪಿ ಬಗ್ಗೆ?
ಸೋಲಿನ ಭೀತಿ ಕಾರಣ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಹಿಂದೆ ಇವರು ನಾವೇಳ್ತಾರೆ 44 ಸೀಟ್ ಬರಲಿಲ್ಲ ಲೋಕಸಭೆಯಲ್ಲಿ ಅಧಿಕೃತ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಇವ್ರಿಗೆ ಇದು ಅವಕಾಶ ಸಿಗಲಿಲ್ಲ. ಇದೆ ಅಂತ ಕಾಂಗ್ರೆಸ್ ನಾಚಿಕೆ ಆಗುತ್ತೆ ಇವರಿಗೆ ಬಿಜೆಪಿ ಬಗ್ಗೆ ಮಾತಾಡಕ್ಕೆ. ಹೇಳಿ ಸರ್. ಓಕೆ, ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ, ಥ್ಯಾಂಕ್ ಯು ಮಾತನಾಡೋದಕ್ಕೆ. ನಮಸ್ಕಾರ. ಲೆಟ್ ಅಸ್ ಸಿ ಎಲ್ಲಿ ತನಕ ನಾಲಿಗೆಗಳನ್ನು ಹರಿಬಿಡ್ತಾರೆ ಇವರು, ಕಾದು ನೋಡೋಣ. ಯಾಕಂತಂದರೆ ಬಹಳ ದುರಂತದ ಮಟ್ಟಕ್ಕೆ ಇವರೆಲ್ಲ ಹೋಗಿ ನಿಂತ್ಕೊಳ್ತಾ ಇದ್ದಾರೆ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಸ್ಟೋರಿ. SP ನಾಯಕ ಅಜಂ ಖಾನ್ ಅವರ ವಿರುದ್ಧ FIR ದಾಖಲಾಗಿದೆ. ಬಿಜೆಪಿಯ ನಾಯಕಿ ಜಯಪ್ರದಾ ಅವರ ಬಗ್ಗೆ ಬಹಳ ಅವಹೇಳನಕಾರಿಯಾಗಿರುವ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ರು. ಈ ಹಿನ್ನೆಲೆ ಅಜಂ ಖಾನ್ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ನಿನ್ನೆ ಉತ್ತರ ಪ್ರದೇಶದ ರಾಂಪುರದ ಪ್ರಚಾರದ ಸಂದರ್ಭದಲ್ಲಿ ನಟಿ ಹಾಗೂ ರಾಜಕಾರಣಿ ಜಯಪ್ರದಾ ಅವರ ವಿರುದ್ಧ ಬಹಳ ಕೆಟ್ಟದಾಗಿ ಇವರು ಕಾಮೆಂಟ್ ಮಾಡಿದರು. ಇನ್ನು ಸಮಾಜವಾದಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ಅಜಂ ಖಾನ್ ತಮ್ಮ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಜಯಪ್ರದಾ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ರಾಂಪುರ ಕ್ಷೇತ್ರದಿಂದ ತನ್ನ ಎದುರಾಳಿಯಾಗಿ ಸ್ಪರ್ಧೆ ಮಾಡ್ತಾ ಇರುವ ಬಿಜೆಪಿ ಜಯಪ್ರದಾ ಅವರ ವಿರುದ್ಧ ಬಹಳ ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಏನಂದ್ರೆ 9 ಸಲ MLA ಆಗಿ ಈ ಅಜಂ ಖಾನ್ ಆಯ್ಕೆ ಆಗಿರೋರು ಅದೇ ರಾಂಪುರದಿಂದ. ಅವರ ಎದುರಾಳಿ ಇವಾಗ ನಟಿ ಹಾಗೂ 3 ಸಲ ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಪಡೆದುಕೊಂಡಿರುವ ಜಯಪ್ರದಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅಜಂ ಖಾನ್ ಮಾತನಾಡೋ ಟೈಮ್ನಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಂಥವ್ರು ಇವರು. ಅಜಂ ಖಾನು ಬಹಳ ಕೆಟ್ಟದಾಗಿರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಒಳ ಉಡುಪುಗಳ ಬಗ್ಗೆ ಮಾತನಾಡಿದ್ರು. ಖಾಕಿ ಬಣ್ಣದ ಒಳ ಉಡುಪು ಅನ್ನುವ ರೀತಿಯ ಒಂದು ಬಹಳ ಕೆಟ್ಟದಾಗಿರುವ ಬಹಳ ನೀಚವಾಗಿರುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆದರೆ ಇದೇ ಜಯಪ್ರದಾ ಅಜಂ ಖಾನ್ ಅವರನ್ನ ಅಣ್ಣ ಅಂತ ಕರೆದಿದ್ರು. ಅದನ್ನೇ ಜಯಪ್ರದಾ ಹೇಳ್ತಾರೆ ಒಂದ್ಸಲ, ನಾನು ಅಣ್ಣ ಅಂತ ಕರೆದಿದ್ದೆ, ನನ್ನನ್ನು ನಾಚನೆ ವಾಲಿ, ನನ್ನನ್ನು ಡ್ಯಾನ್ಸ್ ಮಾಡೋಳು ಅನ್ನೋ ರೀತಿಯಲ್ಲಿ ಈ ಅಜಂ ಖಾನ್ ನನ್ನನ್ನು ಕರೆದು ಬಿಟ್ರು. ಅಷ್ಟು ಮಾತ್ರ ಅಲ್ಲ, ಈ ಥರದ್ದೆಲ್ಲ ಹೋಲಿಕೆಗಳನ್ನು ಮಾಡಿಬಿಟ್ರು ಅಂತ. ಆ್ಯಂಡ್ ದಿಸ್ ಅಜಂ ಖಾನ್ ಹ್ಯಾಡ್ ಟೋಲ್ಡ್, ನಾನು ಹೇಳೋದೇನಾದರೂ ಪ್ರೂವ್ ಆಗ್ಬಿಟ್ರೆ ನಾನು ರಾಜಕೀಯ ಸನ್ಯಾಸತ್ವ ತಗೊಂಡ್ಬಿಡ್ತೀನಿ ಅಂತ. ಇಂಥ ಅಜಂ ಖಾನ್ ವಿರುದ್ಧ ಇವಾಗ FIR ದಾಖಲಾಗಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಪವರ್ TV, ಇದು ನಿಮ್ಮ ಶಕ್ತಿ.